ನಮಸ್ತೆ ರೈತ ಬಾಂಧವರೇ, ಈ ದಿನ ನಾನು ಮೈಸೂರು ಡಿಸ್ಟಿಕ್ಕು ಪ್ರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಬಳಿ ಇರುವಂತಹ ಬಾರ್ಸಿ ಎಂಬ ಗ್ರಾಮದಲ್ಲಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಕಳೆದ ಒಂದು ತಿಂಗಳ ಹಿಂದೆ ನಾವು ಸಮೃದ್ಧ ಆಗ್ರೋ ಪ್ರತಿಯೊಂದು ಪ್ರಾಡಕ್ಟ್ನೂ ಈ ಜಮೀನಿನ ಮಾಲೀಕರಾದ ಕೃಷ್ಣರವರಿಗೆ ನಾವು ಏನು ಮಾಡಿದ್ದೋ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದ್ದೋ, ನಾವು ಯಾವ ರೀತಿಯಾದಂಥ ಮಾರ್ಗದರ್ಶನ ಕೊಟ್ಟಿದ್ದೋ ಆ ಪ್ರಕಾರ ಅವ್ರಿಗೆ ಏನು ಮಾಡಿದ್ರು, ಈ ಕಲ್ಲಂಗಡಿ ಬೆಳೆಗೆ ಸಂಬಂಧಪಟ್ಟಂಗೆ ಯೂಸ್ ಮಾಡಿದ್ರು. ಇವತ್ತು ಆ ಬೆಳೆಯ ಫಲಿತಾಂಶ ಬಂದಿದೆ, ಅದ್ಭುತವಾದ ರಿಸಲ್ಟ್ ಬಂದಿದೆ. ಇದನ್ನು ಬೆಳೆನ ಏನು ಮಾಡ್ತಿದ್ದಾರೆ, ಇನ್ನೊಬ್ರಿಗೆ ಏನು ಮಾಡ್ತಿದ್ದಾರೆ, ಇವತ್ತು ಎಲ್ಲರಿಗೂ ಏನು ಮಾಡ್ತಿದ್ದಾರೆ, ಕೊಡ್ತಿದ್ದಾರೆ. ಇವತ್ತು ರೈಟು ಅದ್ಭುತವಾದ ರೈಟ್ ಇದೆ. ಮತ್ತು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆ ಮಾಡಿದ್ರು ಮತ್ತು ಯಾವ ರೀತಿಯಾಗಿ ಅದರಲ್ಲಿ ಆದಾಯ ಮಾಡಿದ್ದಾರೆ, ಗಿಡದಲ್ಲಿ ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಬಂತು. ಈಗ ನಮ್ಮ ಮುಂದೆ ರೈತ ಇದ್ದಾರೆ, ಕೃಷ್ಣರು, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಈ ಒಂದು ಸಮೃದ್ಧ ಆಗ್ರೋ ನೀವು ಬಳಕೆ ಮಾಡೋದ್ರಲ್ಲ, ಯಾವ ರೀತಿಯಾಗಿ ಬಳಕೆ ಮಾಡಿದ್ರಿ, ಯಾವ ರೀತಿಯಾದಂಥ ಫಲಿತಾಂಶ ಬಂತು ಅಂತ ಹೇಳ್ಬೋದಾ? ಹೇಳ್ತೀನಿ ರೀ. ಓಕೆ. ಫಸ್ಟು ನಾನು ನಮ್ಮ ಮಾಮೂಲಿ ಬೆಡಪುರದಲ್ಲಿ ತಗೊಂಡಿದ್ದೆ ಔಷಧಿಯ, ಅದು ಉಪಯೋಗಿಸಿದೆ. ಆಮೇಲೆ ಗೊತ್ತಾಗಿತ್ತು ನಮಗೆ ಕರಡಪುರದ ಮಾದೇವರು ಒಂದು, ಅವರು ನಮ್ಗೆ ಈ ಥರದ ಔಷಧಿ ಕೊಟ್ಟರೆ ನಿಮ್ಗೆ ಒಳ್ಳೇದಾಯ್ತು ಅಂತ ಹೇಳಿದ್ರು. ಆಮೇಲೆ ಆ ಔಷಧಿಗಳು ಮಯಸಾರಿಂದ ನಮಗೆ ಅನುಕೂಲ ಆಯಿತು. ನಮಗೆ ಒಂದು 3 ಎಕರೆಯಲ್ಲಿ 15 ಟನ್ ಬೆಳೀತಿದ್ದೀನಿ ಅಂದರೆ ನನಗೆ ಇದು ಒಳ್ಳೆ ಅನುಕೂಲ. ಇದು ಈ ಥರನೇ ಎಲ್ಲರಿಗೂ ಮಾಡಿದ್ರೆ ತುಂಬ ಜನಗಳು ಇದು ಇಷ್ಟಪಡ್ತಾರೆ ಮತ್ತು ಚೆನ್ನಾಗಾಯ್ತದೆ. ಮಹೇಶ್ ಸರ್ ಅಂತ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದರು. ಕೆಮಿಕಲ್ ಬೆಳೆದ್ರೆ ನೀವು 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ? 50 ಇಂದ 54 ಸಾವಿರ ಬರ್ತದೆ. 50 ರಿಂದ 54 ಸಾವಿರ ಖರ್ಚು. ಕೆಮಿಕಲ್ ಬೆಳೆದ್ರೆ ಈ ಪ್ರಾಡಕ್ಟ್, ಈ ಒಂದು ಬೆಳೆಲಿ 1 ಎಕರೆಗೆ 50 ರಿಂದ 54 ಸಾವಿರ ಬೇಕಾಗುತ್ತೆ. ಅದೇ ನಮ್ಮ ಆರ್ಗಾನಿಕ್ ನಮ್ಮ ಪ್ರಾಡಕ್ಟ್ ಎಷ್ಟು ಸಾವಿರದಲ್ಲಿ ನೀವು ಮುಗಿಸಿದ್ದೀರಿ? ನಮ್ದು 8 ಸಾವಿರ ಮುಗಿಯಿತು. ಜಸ್ಟ್ ರೈತ ಹೇಳ್ತಿದ್ದಾರೆ 54 ಸಾವಿರದಲ್ಲಿ ಏನು ಮಾಡಿದ್ದಾರೆ, ಆ ಕೆಮಿಕಲ್ ಯೂಸ್ ಮಾಡಿ ಬೆಳೆ ಬೆಳೆದಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಫಲಿತಾಂಶ ಬಂದಿಲ್ಲ, ಅವ್ರಿಗೆ ಇಳುವರಿನೂ ಬಂದಿಲ್ಲ. ಸತ್ಯನಿದೆ. ಇದೇ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ಮಾಡಿದ್ದಾರೆ, ಅವ್ರಿಗೆ ಯಾವ ರೀತಿಯ ಇಳುವರಿ ಇಲ್ಲ. ಕೇವಲ 8,000 ರೂಪಾಯಿ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಇವತ್ತ ಒಂದೊಂದು ಗಿಡದಲ್ಲಿ ಯಾವ ರೀತಿಯಾದಂಥ ಕಾಯಿ ಬಂದಿದೆ ಸರ್? ಕಾಯಿ ಫಸ್ಟ್ ಬರೋದು 4 ಕಾಯಿ, ನಂದ್ರಲ್ಲಿ 8 ಕಾಯಿ ಬತ್ತು. 3 ಕಾಯಿ ಲೆಸ್ ಆದ್ರೂ 7 ಕಾಯಿ ಎಲ್ಲ ಫುಲ್ 3 kg ಇಂದ 6 kg ಇದೆ. ಸರ್ ಹೇಳ್ತಿದ್ದಾರೆ ಕೆಮಿಕಲ್ ಬೆಳೆದ್ರೆ ಕೇವಲ 3 ರಿಂದ 4 ಕಾಯಿ ಅಷ್ಟೇ ಬೆಳೆಯೋಕ್ಕಾಗೋದು. ಆದರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಇವತ್ತು ನೋಡ್ಬೋದು 8 ಕಾಯಿ ಏನು ಮಾಡಿದ್ದಾರೆ, ಬೆಳೆದಿದ್ದಾರೆ. ಅದರಲ್ಲಿ 3 ಕಾಯಿನ ಲೆಸ್ ಮಾಡ್ತು ಅಂತಂದ್ರೆ 5 ಕಾಯಿ ಬರ್ತದೆ. ಒಂದೊಂದು ಕಾಯಿ ಎಷ್ಟು kg ಬರ್ಬೋದು? 6 ರಿಂದ ಎಲ್ಲ ಪೂರ್ತಿ ನನ್ನ ಅವರೇಜು, ನನ್ನ ಬೆಳೆದಿರೋದ್ರಲ್ಲಿ 6 ರಿಂದ 8 kg ಗಂಟೆ ಇದೆ. ಕೆಮಿಕಲ್ ಹಾಕಿದ್ರೆ ಎಷ್ಟು ಬೆಳಿಬೋದು? ಕೆಮಿಕಲ್ ಏನು 2.5 ರಿಂದ 3 kg. ನೋಡಿ, ಕೆಮಿಕಲ್ ಹಾಕಿದ್ರೆ ಕೇವಲ 2.5 ರಿಂದ 3 kg ಹೈಯೆಸ್ಟ್. ಆದರೆ ಆರ್ಗಾನಿಕ್ ಸಮೃದ್ಧ ಆಗ್ರೋ ಹಾಕಿದ್ದಾರೆ, ಸುಮಾರು 6 ರಿಂದ 8 kg ಏನಾಗುತ್ತೆ ವೆಯ್ಟ್ ಬರ್ತಿದೆ. ನಾವು ಮೊದಲೇ ಹೇಳಿದಾಗೆ ತೂಕದಲ್ಲಿ ಹೆಚ್ಚಳ. ಇವತ್ತು ನಮ್ಮ ಪ್ರಾಡಕ್ಟ್ ತೂಕದಲ್ಲಿ ಹೆಚ್ಚಳ. ಮತ್ತು ಅದಾದಮೇಲೆ ಇಲ್ಲೊಂದು ಏನಪ್ಪ ಅಂತಂದರೆ, ಇದರೊಳಗೆ ನಾನು ಇಲ್ಲಿ ನೋಡ್ಬೋದು, ಇಲ್ಲಿ ಹತ್ರದಲ್ಲಿ ನೀವು ನೋಡಿದ್ರೆ ಇದು ನಾವು ಮೊದಲೇ ಹೇಳ್ತಿದ್ದೋ, ಇಲ್ಲಿ ರವೆ ಸೇಪು ಮರಳು ಥರ ಸಿಗಬೇಕು. ಮರಳು ಥರ ಸಿಕ್ಕಿದ್ರೆ ಏನಪ್ಪ ಅಂತಂದರೆ ಇದು ಅದ್ಭುತವಾಗಿದೆ ಅಂತ. ಇಲ್ಲಿ ಮರಳು ಥರ ಸಿಗ್ತದೆ, ಮತ್ತು ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗಿದೆ. ಇಲ್ಲಿ ನೋಡಿ, ಇದು ಇನ್ನೂ 10 ದಿನ ಏನು ಬೇಕು, 10 ದಿನ ಇನ್ನೂ ಟೈಮ್ ಇದೆ. ಆದರೆ ಏನು ರೈತರು ಈ ಒಂದು ಬೆಳೆನ ನೋಡಿ ಈಗಲೇ ಸಹ ಏನು ಮಾಡ್ತಿದ್ದಾರೆ, ಕುಯ್ಕೊಂಡೋಗಿ ಅಷ್ಟು ಅದ್ಭುತವಾಗಿ ನೋಡಿ. ಇಲ್ಲಿ ಮರಳು ಟೈಪ್ ಸಿಗುತ್ತೆ ನಿಮಗೆ, ಮರಳು ಥರ ಒಂಥರ ಗಟ್ಟಿ ಥರ ಸಿಗುತ್ತೆ. ಇಲ್ಲಿ ನೀರಿನ ಅಂಶನೇ ಸಿಗಲ್ಲ ನಿಮಗೆ, ಅಷ್ಟು ಅದ್ಭುತವಾದ ಪ್ರಾಡಕ್ಟ್. ಹಣ್ಣು ನೋಡಿ ಯಾವ ರೀತಿ ಆದಂತೆ, ತಿನ್ನೋದಕ್ಕೆ ಅಷ್ಟೇ ರುಚಿ ಇದೆ, ಅದ್ಭುತವಾಗಿ ಟೇಸ್ಟು ಇದೆ, ತಿನ್ನೋದಕ್ಕೆ ಅಷ್ಟೇ ಟೇಸ್ಟ್ ಇದೆ. ಮರಳು ಸಿಗ್ತಿದೆ ಮತ್ತು ತೂಕದಲ್ಲಿ ಹೆಚ್ಚಳ. ಸರ್, ಈ ಪ್ರಾಡಕ್ಟ್ನ ನೀವು ಬಳಕೆ ಮಾಡೋದ್ರಲ್ಲ, ನಿಮಗೆ ಹೇಗೆ ಅನ್ನಿಸ್ತು ಸರ್? ಈಗ ಸರ್ ನನಗೆ ತುಂಬ ಅನುಕೂಲ ಆಯಿತು. ನೆಕ್ಸ್ಟ್ ಈಗ ಹಾಕ್ತಾ ಇದ್ದೀನಿ, ಇನ್ನು 15 ದಿವಸಕ್ಕೆ 1 ಎಕರೆ ಮಾಡಿ. ಸರ್, ಇದೇ ಪ್ರಾಡಕ್ಟ್ನ ಬಳಸಿ ನೀವು ಮೆಣಸಿಗೆ ಏನು ಮಾಡಿದ್ರಿ? ಆ ಮೆಣಸಿಗೆ ಚೆನ್ನಾಗೈತೆ ನೋಡಿ, ಅಲ್ಲಿ ಏನು ಮಾಡಿ, ಅಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ 2,000 ಗುಣಿ ಏನು ಮಾಡಿದ್ದಾರೆ, ಮೆಣಸಿಗೆ ಹಾಕಿದ್ದಾರೆ. ಅಷ್ಟು ಅದ್ಭುತವಾಗಿ ಏನು ಬಂದಿದೆ, ಫಲಿತಾಂಶ ಬಂದಿದೆ. ಒಂದೊಂದು ಕಾಯಿ ನೋಡಿ ವೆಯ್ಟಲ್ಲಿ ಏನಪ್ಪ ಅಂದರೆ 6 ರಿಂದ 8 kg ತೂಕ. ಇದು ನೀವು ನೋಡ್ಬೋದು. ನೀವು ಇದನ್ನ ರೈತ ಏನು ಗಮನಿಸ್ಬೇಕಂದ್ರೆ ಹೋಗಿ ಏನು ಮಾಡಿದ್ರೆ, ನೀವು ಏನು ಮಾಡಿದ್ರಿ, ಇದನ್ನ ಏನು ಆರ್ಗ್ಯಾನಿಕ್ ಅಲ್ಲಲ್ಲ ತೂಕ ಹಾಕಿದ್ರೆ, ತೂಕ ಹಾಕಿದ್ದೀವಿ. ಎಷ್ಟು kg ಬಂತು ನಿಮಗೆ? 6 ರಿಂದ 8 kg ಫುಲ್ಲು, 6 ರಿಂದ 8 kg. 6 ರಿಂದ 8 kg ತೂಕ ಬಂದಿದೆ. ಅಷ್ಟು ವೆಯ್ಟ್ ಇದೆ ಇದು. ಈಗ ಅವರೇ ಹೇಳ್ತಾವ್ರೆ, ಕೆಲವು ಕಡೆ ಕೆಮಿಕಲ್ ಬೆಳೆದ್ರೆ 2 ರಿಂದ 3 kg ಹೈಯೆಸ್ಟ್. ಬಟ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ 8 kg ಸಿಗ್ತಿದೆ. ಮತ್ತು 8 ಕಾಯಿಗಳು ಏನು ಮಾಡ್ತಿದೆ, ಸಿಗ್ತಿದೆ. ಇದು ಫಸ್ಟು ಏನು ಕಟಾವು ಮಾಡ್ಕೊಂಡಿರ್ತಾರೆ, ಮತ್ತೆ 2ನೇ ಟ್ರಿಪ್ ಸಹ. ಟೋಟಲು ನಿಮಗೆ ಈ ಒಂದು 3/4 ಎಕರೆಯಲ್ಲಿ ಎಷ್ಟು ಟನ್ ಬೆಳೀತಿದ್ರಿ ನೀವು?
ಮುಕ್ಕಾಲು ಟನ್ನಲ್ಲಿ ಮುಕ್ಕಾಲು ಎಕರೆಯಲ್ಲಿ ನಮ್ಗೆ ಬತ್ತಿತ್ತು ಹಾಂ 7 ಟನ್ ಹೈಯೆಸ್ಟ್. 7 ಟನ್ನು ಹೈಯೆಸ್ಟ್. Highest. ಈಗ ಟೋಟಲ್ ಎರಡನೇದು ಕಟಾವು ಸೇರಿಸಿ ಫಸ್ಟ್ನೇ ಕಟಾವು ಸೇರಿಸಿ ಎಷ್ಟು ಟನ್ ಬರ್ಬೋದು? 20 ಟನ್ ಬರ್ತದೆ ಈಗ. 20 ಟನ್ನು. 20 ಬರುತ್ತೆ. 7 ಟನ್ನಲ್ಲಿ 20 ಟನ್ನಲ್ಲಿ ಅಂದರೆ 13 ಟನ್ ಏನಾಗಿದೆ 13 ಟನ್ ನಮಗೆ ಇಳುವರಿ ಬಂದಿದೆ. ನಿಮ್ಗೆ ಇಳುವರಿ ಬಂದಿದೆ. ಬಂದಿದೆ. ಆ ಎಲ್ಲ ಒಬ್ಬ ರೈತರು ಏನಪ್ಪ ನಾನು ಹೇಳ್ಕೊಳ್ಳೋದೇನಪ್ಪ ಅಂದರೆ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ನೀವು ಯಾವುದೇ ಬೆಳೆಗೆ, ಇದೊಂದೇ ಬೆಳೆ ಅಂತಲ್ಲ, ಪ್ರತಿಯೊಂದು ಬೆಳೆಗೂ ನೀವು ಏನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಹೆಚ್ಚು ಆರ್ಥಿಕವಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡುವಂಥ ಒಂದು ಸಾಮರ್ಥ್ಯ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಇದೆ ಅಂತ ಹೇಳ್ತಾ ಎಲ್ಲ ರೈತರು ಮುಂದೆ ಸಮೃದ್ಧ ಆಗ್ರೋ ಪ್ರಾಡಕ್ಟನ್ನು ಬಳಕೆ ಮಾಡಿ, ಕೇವಲ ಸಾವಯವ ಗೊಬ್ಬರನ ಬಳಕೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾವು ಸಮಾಪ್ತಿ ಮಾಡ್ತೀನಿ. ಬೆಳೆದಂಥ ರೈತ ಕೃಷ್ಣರಿಗೂ ಸದ ಏನು ಮಾಡ್ತೀನಿ, ಧನ್ಯವಾದ ತಿಳಿಸ್ತೀನಿ.